ದೆಹಲಿಯಲ್ಲಿರುವಂತಹ ಡಿಸಿಎಂ ಡಿಕೆಶಿ ಬಣದ ಶಾಸಕರು ಹಾಗಾದರೆ ಯಾರ್ಯಾರು? ಕದಲೂರು ಉದಯ್ ಮತ್ತೆ ನಯನಾ ಮೋಟಮ್ಮ, ಬಾಬಾ ಸಾಹೇಬ್ ಪಾಟೀಲ್, ಮಹೇಂದ್ರ ತಮ್ಮಣ್ಣವರ್, ಇಕ್ಬಾಲ್ ಹುಸೇನ್. ನೋಡಿ ಯಾರ್ಯಾರಿದ್ದಾರೆ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ, ಯಾರು ಗುರುತಿಸಿಕೊಂಡಿದ್ದಾರೆ, ಯಾರು ಡೆಲ್ಲಿಗೆ ಹೋಗಿದ್ದಾರೆ. ಕದಲೂರು ಉದಯ್ ಫಸ್ಟ್ ಟೈಮ್ MLA, ನಯನಾ ಮೋಟಮ್ಮ, ಮೂಡಿಗೆರೆ ಬಾಬಾ ಸಾಹೇಬ್ ಪಾಟೀಲ್, ಮಹೇಂದ್ರ ತಮ್ಮಣ್ಣವರ್, ಜೊತೆಗೆ ಇಕ್ಬಾಲ್ ಹುಸೇನ್, ಬಸವರಾಜ್ ಶಿವಗಂಗಾ ಸ್ಟಾರ್ಟಿಂಗಿಂದ ಬ್ಯಾಟ್ ಮಾಡ್ತಾನೆ ಇದ್ದಾರೆ. ಇವರೆಲ್ಲರೂ ಕೂಡ ಈಗ ದೆಹಲಿಯಲ್ಲಿ ಠಿಕಾಣಿಯನ್ನ ಹೂಡಿದ್ದಾರೆ. ತಮ್ಮ ಬೆಂಬಲ ಡಿಕೆ ಶಿವಕುಮಾರ್ ಅವ್ರಿಗಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಮತ್ತೆ ಮಾಧ್ಯಮದವರು ಪ್ರಶ್ನೆ ಮಾಡಿದರೆ, ನನಗೆ ಇಲಾಖೆ ಕೆಲಸ ಇತ್ತು, ನಾನು ಅವ್ರನ್ನ ಮೀಟ್ ಆಗ್ಲಿಕ್ಕೆ ಹೋಗಿದ್ದೆ, ಆಶೀರ್ವಾದ ಪಡ್ಲಿಕ್ಕೆ ಹೋಗಿದ್ದೆ ಅಂಥೇಳಿ ಮತ್ತೆ ಸಬೂಬ್ ಹೇಳೋದು ಎಲ್ಲ ಗೊತ್ತಿರುತ್ತೆ ರೀ. ಜನ ದಡ್ರಲ್ಲ ರೀ. ದೆಹಲಿಗೆ ಯಾಕೆ ಹೋಗ್ತಾರೆ? 7 ಜನ, ಅದು ಡಿಕೆ ಶಿವಕುಮಾರ್ ಅವರ ಆಪ್ತಲ್ಲಿ ಗುರುತಿಸ್ಕೊಂಡ್ರು. ಇವಾಗಲೇ ಯಾಕೆ ಆಶೀರ್ವಾದ ತಗೊಳಕ್ಕೆ ಹೋಗಬೇಕಿತ್ತು? ಖರ್ಗೆ ಅವರು ಬಂದೇ ಬರ್ತಾರಲ್ವ, ಅವಾಗ ಯಾಕೆ ಹೋಗಲಿಲ್ಲ? ಹಾಗಾಗಿನೇ ಇವರೇನೇ ಮುಚ್ಚಿಟ್ರು ಕೂಡ ಅದೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಹಾಗಾಗಿನೇ ಈಗ ತಾವು ಡಿಕೆ ಶಿವಕುಮಾರ್ ಅವರ ಬೆನ್ನಿಗಿದ್ದೀವಿ ಅನ್ನುವಂಥ ಸಂದೇಶವನ್ನು ತೋರಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಏನು ಹೇಳಿದ್ದಾರೆ ಇವರಿಗೆ? ಇಲ್ಲ, ಖಂಡಿತವಾಗ್ಲೂ ಅವರು ನನ್ನ ಪರವಾಗಿ ಬ್ಯಾಟ್ ಮಾಡಿ, ನೀವು ದೆಹಲಿಗೆ ಹೋಗಿ ಪರೇಡ್ ಮಾಡಿ, ಅಲ್ಲಿ ರಾಹುಲ್ ಗಾಂಧಿ ಅವರು ಮುಂದೆ ಮನವಿ ಮಾಡಿಕೊಳ್ಳಿ ಅಂತ ಅವರು ಬಹುಶಃ ಹೇಳಿರಲಿಕ್ಕಿಲ್ಲ. ತಮ್ಮ ನಾಯಕರು ಅವರ ಒಂದು ಗುಂಪಿನಲ್ಲಿ ಗುರುತಿಸಿಕೊಂಡಂಥವರು, ಸದಾ ಅವ್ರ ಪರವಾಗಿ ಬ್ಯಾಟ್ ಮಾಡುವಂಥವ್ರು. ಹಾಗಾಗಿ ತಮ್ಮ ನಾಯಕ CM ಆದರೆ ನಮಗೂ ಅನುಕೂಲ, ಅವರು ಆ ರೀತಿ ಆಸೆಯನ್ನು ಪಡ್ತಾ ಇದ್ದಾರೆ. ತಪ್ಪಿಲ್ಲ ಆಸೆ ಪಡಲಿಕ್ಕೆ. ಈಗ ಅವರು ಡಿಕೆ ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿ ಆದರೆ ನಮ್ಗೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರು ಕೇಳೋದ್ರಲ್ಲಿ ಯಾವುದೇ ರೀತಿ ತಪ್ಪಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಅಲ್ಲಿ ಹೈಕಮಾಂಡ್ ಎಲ್ಲವನ್ನೂ ಕೂಡ ನೋಡಿ ಅಂತಿಮವಾಗಿ ತೀರ್ಮಾನ ಮಾಡುತ್ತೆ. ಯಾಕೆಂದರೆ ಬಿಹಾರದ ಸೋಲು ಅವರು ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಹಾಗಾಗಿನೇ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಈಗ ಸದ್ಯಕ್ಕೆ ಮುಂದೆ 6 ತಿಂಗಳಾದ ಮೇಲೆ ಏನು ಬೇಕಾದರೂ ಆಗಬಹುದು. ಡಿಕೆ ಶಿವಕುಮಾರ್ ಅವರನ್ನ CM ಮಾಡದೇ ಇದ್ದರೆ ಈ ಶಾಸಕರು ಏನು ಮಾಡ್ತಾರೆ? ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಇಂದು ಬೆಂಗಳೂರಿಗೆ KC ವೇಣುಗೋಪಾಲ್ ಆಗಮಿಸ್ತಾರೆ. ಹೈಕಮಾಂಡ್ ಸಂದೇಶ ಹೊತ್ತು ತರ್ತಾ ಇದ್ದಾರೆ ಅವರು. ವೇಣುಗೋಪಾಲ್ ಅವರು ಬರ್ತಿದ್ದಾರೆ ಅಂತಂದ್ರೆ ಸುಮ್ಮನೆ ಅಲ್ಲ, ಅವರ ನಿರ್ಧಾರಗಳು ನಡೆಯುತ್ತೆ. ಯಾಕಂದರೆ ರಾಹುಲ್ ಗಾಂಧಿ ಅವ್ರ ಜೊತೆ ಬಹಳ ಚೆನ್ನಾಗಿದ್ದಾರೆ. ಖರ್ಗೆ ಅವರಿಂದ ನಾವೇನು ನಿರೀಕ್ಷೆ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅವರು ಹೇಳಿಬಿಟ್ರು ನಿನ್ನೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳಿ. ಹಾಗಾಗಿ ವೇಣುಗೋಪಾಲ್ ಬರ್ತಾ ಇದ್ದಾರೆ. ಈಗ CM ಕುರ್ಚಿ ವಿಚಾರವಾಗಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಜೊತೆಗೆ ತಮ್ಮ ಸಚಿವರು ಶಾಸಕರುಗಳಿಗೆ ಬುದ್ಧಿ ಮಾತು ಹೇಳ್ಬೋದು, ಕಿವಿ ಮಾತು ಹೇಳ್ಬೋದು. ಹಾದಿ ಬೀದಿಲೆಲ್ಲ ಚರ್ಚೆ ಮಾಡೋಕ್ಕೆ ಹೋಗಬೇಡಿ, ಹೈಕಮಾಂಡ್ ಅಂತ ಇದೆ ಅಲ್ಲಿ, ಅವರು ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ. ನೀವ್ಯಾಕೆ ಬಡ್ದಾಡ್ಕೊಳ್ತಾ ಇದ್ದೀರಿ? ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಇದು ಇರೋದೇ ನಮಗೆ 2 ಸ್ಟೇಟು, ತೆಲಂಗಾಣ ಇದೊಂದು, ಹಿಮಾಚಲ ಪ್ರದೇಶ ಅದು ಲೆಕ್ಕಕ್ಕಿಲ್ಲ. ಹಾಗಾಗಿ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂಥೇಳಿ ಹೇಳ್ಬೋದು. ಜೊತೆಗೆ ಸಿದ್ದರಾಮಯ್ಯನವ್ರನ್ನು ಕೂಡ ಅವ್ರು ಮೀಟ್ ಆಗ್ಬೋದು, ಮತ್ತು ಡಿಕೆ ಶಿವಕುಮಾರ್ ಅವರು ಕೂಡ ಸಭೆಯನ್ನು ಮಾಡ್ತಾರೆ ಅವ್ರ ಜೊತೆಗೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಅಂದರೆ ಇದನ್ನೆಲ್ಲಿಗೆ ಬಿಟ್ಟುಬಿಡಿ, ನಾವು ನೋಡ್ಕೊಳ್ತೀವಿ ಅಂತ. ರಾಜ್ಯ ರಾಜಕಾರಣದಲ್ಲಿ CM ಕುರ್ಚಿ ಬದಲಾವಣೆ ಕಸರತ್ತು ಜೋರಾಗಿದೆ. ಕುರ್ಚಿ ಕಿತ್ತಾಟಕ್ಕೆ ನವೆಂಬರ್ 30ಕ್ಕೆ ಸಿಗುತ್ತಾ ಕ್ಲೈಮ್ಯಾಕ್ಸ್. ವಿದೇಶದಿಂದ ನವೆಂಬರ್ 28ರಂದು ರಾಹುಲ್ ಗಾಂಧಿ ಅವರು ವಾಪಸ್ ಬರ್ತಾರೆ. ರಾಹುಲ್ ಗಾಂಧಿ ವಾಪಸ್ ಆಗುತ್ತಲೇ AICC ಅಧ್ಯಕ್ಷರಿಂದ ಒಂದು ವಿವರಣೆ ಹೋಗುತ್ತೆ, ಏನಾಗ್ತಾ ಇದೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಅಂತ. CM DCM ನಡುವಿನ ಕುರ್ಚಿ ಕಿತ್ತಾಟದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದಾದ ನಂತರ ಬಹುಶಃ ರಾಹುಲ್ ಗಾಂಧಿ ಅವರು ಡೇಟ್ ಫಿಕ್ಸ್ ಮಾಡ್ಬೋದು. CM ಮತ್ತು DCM ಅವ್ರನ್ನ ದೆಹಲಿಗೆ ಕರೆಸಿಕೊಂಡು ಅವ್ರ ಜೊತೆಗೆ ಮಾತುಕತೆ ನಡೆಸುವಂಥ ಸಾಧ್ಯತೆಗಳಿದ್ದಾವೆ. ಈ ವೇಳೆ CM ಕುರ್ಚಿ ಜಟಾಪಟಿಗೆ ರಾಹುಲ್ ಗಾಂಧಿ ಅವರು ಅಂತಿಮ ನಿರ್ಧಾರ ತೆಗೆದುಕೊಳ್ಬೋದು. ಸಿದ್ದರಾಮಯ್ಯನವ್ರನ್ನ ಮುಂದುವರಿಸ್ತಾರೋ ಅಥವಾ DKಶಿಗೆ ಅವಕಾಶ ಕೊಡ್ತಾರೋ ಎಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಅದು ಒಪ್ಪಂದ ಆಗಿದೆಯೋ ಇಲ್ವೋ ಅದು ಅವರಿಗೆ ಮಾತ್ರ ಗೊತ್ತು. ಕೊಟ್ಟ ಮಾತನ್ನು ಸಿದ್ದರಾಮಯ್ಯನವರು ಉಳಿಸ್ಕೊಳ್ತಾರೆ ಅಂತ ಈ ಹಿಂದೆ DK ಸುರೇಶ್ ಹೇಳಿದರು. ಅಂದರೆ ಒಪ್ಪಂದ ಆಗಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಹಾಗಾಗಿನೇ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಅಧಿಕಾರವನ್ನು ಬಿಟ್ಟುಕೊಡುವಂತಹ ರಾಜಕಾರಣಿಗಳಲ್ಲ. DK ಶಿವಕುಮಾರ್ ಅವರು ಕೂಡ ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ, ಹಠಕ್ಕೆ ಬಿದ್ದಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಕಳೆದ 1 ವಾರದಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಈ ಕ್ರಾಂತಿಯ ಬೆಳವಣಿಗೆ
ನಿಜಕ್ಕೂ ಬದಲಾವಣೆ ಆಗುತ್ತಾ ಅಂಥೇಳಿ ಜನರು ಕೂಡ ಬಹಳ ಕಾತುರದಿಂದ ನೋಡ್ತಾ ಇದ್ದಾರೆ. ಈಗ ವೇಣುಗೋಪಾಲ್ ಅವರು ಬಂದರೆ ರಾಜ್ಯಕ್ಕೆ ಏನಾದರೂ ಸಂದೇಶವನ್ನು ಹೈಕಮಾಂಡ್ನಿಂದ ಹೊತ್ತು ತರಬಹುದಾ, ಅಥವಾ ರಾಹುಲ್ ಗಾಂಧಿ ಅವರು 30ನೇ ತಾರೀಕು ಒಂದು ಸಭೆ ಮಾಡಿ ಅಂತಿಮವಾಗಿ ಅವತ್ತೇ ಅದಕ್ಕೆಲ್ಲ ತೆರೆ ಎಳಿಬಹುದಾ ಅನ್ನೋದು? ಪ್ರಭು, ಕಳೆದ ಒಂದು ವಾರದಿಂದಲೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ, ನಾಯಕತ್ವ ಬದಲಾವಣೆಯನ್ನು ಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನು ಕೊಡ್ತಾರೆ ಅನ್ನುವಂತಹ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಆದರೆ ಇಲ್ಲಿ ಯಾವುದೂ ಕೂಡ ಕ್ಲಾರಿಟಿ ಈಗ ಸಿಗ್ತಾ ಇಲ್ಲ. ಇನ್ನು ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸದಿಂದ ವಾಪಸ್ ಬರಬೇಕಾಗತ್ತೆ. ಈ ಮೊದಲು 28ರಂದು ರಾಹುಲ್ ಗಾಂಧಿ ದೆಹಲಿಗೆ ವಾಪಸ್ ಆಗ್ತಾರೆ ಅನ್ನುವಂಥ ಮಾಹಿತಿಗಳಿತ್ತು. ಈಗ ಬರ್ತಾ ಇರುವಂಥ ಮಾಹಿತಿಗಳ ಪ್ರಕಾರ ನಾಳೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ಬರ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಈ ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ಸಾದ ನಂತರವೇ ಇದಕ್ಕೆ ಒಂದು ಅಂತಿಮ ಕ್ಲೈಮ್ಯಾಕ್ಸ್ ಕ್ಲಾರಿಟಿ ಸಿಗುತ್ತೆ. ಏನು ನಿರ್ಧಾರ ಹೊರಬೀಳುತ್ತೆ, ಸಿದ್ದರಾಮಯ್ಯನವರನ್ನು ಮುಂದುವರಿಸುವಂಥ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತಾ, ಅಥವಾ ಅವರನ್ನು ಬದಲಾವಣೆ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದು ಕೂರಿಸುತ್ತಾ ಅನ್ನುವಂಥದ್ದು. ರಾಹುಲ್ ಗಾಂಧಿಯವರು ಬರಬೇಕು, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಗಾಂಧಿ, ಹಾಗೆ ಸೋನಿಯಾ ಗಾಂಧಿ ಜೊತೆಗೆ ರಾಜ್ಯ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರ ಜೊತೆ ಸಭೆಯನ್ನು ಮಾಡಬೇಕಾಗತ್ತೆ. ಆನಂತರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ದೆಹಲಿಗೆ ಕರೆಸಿಕೊಂಡು ಅವರ ಜೊತೆ ಚರ್ಚೆಯನ್ನು ಮಾಡಿ ಅಲ್ಲಿ ಕನ್ವಿನ್ಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ತದನಂತರದಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರೆ ಮುಂದುವರಿಸಬೇಕಾ ಅಥವಾ ಕೆಳಗಿಳಿಸ್ಬೇಕಾ ಅನ್ನುವಂಥ ನಿರ್ಧಾರ ಹೊರಬೀಳುತ್ತೆ. ಒಂದು ವೇಳೆ ಇಬ್ಬರೂ ಕೂಡ ಜಗ್ಲಿಲ್ಲ ಅಂದರೆ ಆಗ ಪರಿಸ್ಥಿತಿಯನ್ನು ನೋಡಿಕೊಂಡು, ರಾಜ್ಯ ರಾಜಕಾರಣವನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರೋದಕ್ಕೆ ಯಾರಿದ್ರೆ ಅನುಕೂಲ ಆಗುತ್ತೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ನೋಡಿ ಆನಂತರದಲ್ಲಿ ಹೈಕಮಾಂಡ್ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಅದು ಇನ್ನೂ ಸಾಕಷ್ಟು ಸಮಯ ಬೇಕಾಗತ್ತೆ. ಬಹುತೇಕವಾಗಿ ನಮಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ನವೆಂಬರ್ 30ಕ್ಕೆ ಒಂದು ಕ್ಲಾರಿಟಿ ಸಿಗಬಹುದು ಅಂತೇಳಿ. ಇವತ್ತು ವೇಣುಗೋಪಾಲ್ ಅವರು ಕೂಡ ಕೇರಳದಲ್ಲಿದ್ದಾರೆ. ಕೇರಳದಿಂದ ದೆಹಲಿಗೆ ನಾಳೆ ಅವರು ಹೋಗಬೇಕಾಗಿದೆ. ಹಾಗಾಗಿ ಇವತ್ತು ರಾತ್ರಿ ಅವರು ಬೆಂಗಳೂರಿನ ಕೆಂಪೇಗೌಡ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ. ಅಲ್ಲೇ ತಾಜ್ ಹೋಟೆಲ್ನಲ್ಲಿ ಅವರು ತಂಗ್ತಾ ಇದ್ದಾರೆ. ರಾಜಕೀಯ ಬೆಳವಣಿಗೆಗಳು ಏನಾಗ್ತಾ ಇದೆ ಇದನ್ನು ಹಿರಿಯ ನಾಯಕರಿಂದ ಅವರು ಮಾಹಿತಿಯನ್ನು ಪಡ್ಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಇದೇ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದಾಗಿದ್ದಾರೆ. ಅಲ್ಲಿ ಭೇಟಿಗೆ ಅವಕಾಶ ಸಿಕ್ಕಿದ್ದೇ ಆದರೆ ಆಗ ಅವರ ಜೊತೆ ಏನು ಚರ್ಚೆ ಆಗುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಯಾಕೆಂದರೆ ರಾಹುಲ್ ಗಾಂಧಿ ಅವರ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ವೇಣುಗೋಪಾಲ್ ಇವರು ಏನು ಸಲಹೆಯನ್ನು ರಾಹುಲ್ ಗಾಂಧಿ ಅವರಿಗೆ ಕೊಡ್ತಾರೆ ಅದನ್ನು ರಾಹುಲ್ ಗಾಂಧಿ ಅವರು ಕೂಡ ಸ್ವೀಕರಿಸ್ತಾರೆ. ಸೊ ಹಾಗಾಗಿ ವೇಣುಗೋಪಾಲ್ ಅವರ ಭೇಟಿ ಇಲ್ಲಿ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇದರ ಜೊತೆಗೆ BJP ಕೂಡ ಇದರ ಮೇಲೆ ಕಣ್ಣನ್ನು ಇಟ್ಟಿದೆ. ಏನಾಗಬಹುದು ಕರ್ನಾಟಕದಲ್ಲಿ ಶಾಸಕರು ಇವರೇ ಏನಾದರೂ ಗಲಾಟೆ ಕಿತ್ತಾಟವನ್ನು ಮಾಡಿಕೊಂಡು ಹೊರಗಡೆ ಬರ್ತಾರಾ ಅಂತೇಳಿ ಆ ಕಡೆ BJP ಕೂಡ ಕಾದು ಕುಳಿತಿದೆ. ಈ ಮಧ್ಯೆ ಸರ್ಕಾರವನ್ನು ಸುಭದ್ರವಾಗಿ ನಡೆಸಬೇಕು, ಇಬ್ಬರನ್ನು ಕೂಡ ಮನವೊಲೈಕೆ ಮಾಡಬೇಕು, ನಂತರ ನಾವು ಉಳಿದಿರುವಂತಹ 2.5 ವರ್ಷಗಳ ಕಾಲ ಸರ್ಕಾರವನ್ನು ನಡೆಸಬೇಕು ಅಂತೇಳಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈಗಾಗಲೇ ಚರ್ಚೆಗಳಾಗ್ತಾ ಇದೆ. AICC ಅಧ್ಯಕ್ಷರು ಖರ್ಗೆ ಅವರು ಕೂಡ ಬೆಂಗಳೂರಿನವರೇ ಆಗಿರೋದ್ರಿಂದ ರಾಜ್ಯ ರಾಜಕಾರಣದ ಎಲ್ಲ ಮಾಹಿತಿಗಳು ಕೂಡ ಅವರಿಗೆ ಇದೆ. ಹಾಗಾಗಿ ಇಲ್ಲಿ ಸರ್ಕಾರವನ್ನು ಉಳಿಸ್ಕೊಳ್ಬೇಕು, ಇವರನ್ನು ಕೂಡ ಉಳಿಸ್ಕೊಳ್ಬೇಕು, ಆ ನಿಟ್ಟಿನಲ್ಲಿ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಯವರೆಗೆ ಈ ವಿಚಾರದಲ್ಲಿ ಅವರು ಮಧ್ಯಪ್ರವೇಶವನ್ನು ಮಾಡಿಲ್ಲ. ಈಗ ರಾಹುಲ್ ಗಾಂಧಿ ಅವರು ಬಂದ ನಂತರ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುವಂಥ ಸಾಧ್ಯತೆಗಳಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.